ನನ್ನ ಈ ಹುಟ್ಟುಹಬ್ಬವನ್ನು ನಾನು ಯಾವತ್ತೂ ಆಚರಿಸ್ಕೊಳ್ತಾ ಇರಲಿಲ್ಲ. ನಾನು ಏನಿದ್ರೂ ನಮ್ಮ ಒಂದು ರಾಕುಮ್ ಅಂಧರ ಶಾಲೆ ಅಂತಿದೆ, ರಾಕುಮ್ ಬ್ಲೈಂಡ್ ಸ್ಕೂಲ್ ಅಂತ ಇಂದ್ರಾನಗರ್ನಲ್ಲಿ, ಅಲ್ಲಿ ನಾನು ನನ್ನ ಕುಟುಂಬದವ್ರು ಹೋಗಿ ಪ್ರತಿ ವರ್ಷವೂ ಆಚರಿಸ್ಕೊಂಡು ಆ ಮಕ್ಕಳ ಜೊತೆ ಇದ್ದು ಅವ್ರ ಮಕ್ಕಳಿಗೆ ಊಟ ಕೊಟ್ಟ ಮೇಲೆ ನಮಗೆ ಒಂದು ಸಮಾಧಾನ ಆಗ್ತಾಯಿತ್ತು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಫ್ರೆಂಡ್ಸು ಮತ್ತು ನನ್ನ ಸಹಪಾಠಿಗಳು, ನಾನು ರಾಜಕೀಯದಲ್ಲಿ ಇರೋದರಿಂದ ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಳ್ತಾ ಬರ್ತಾಯಿದ್ದಾರೆ. ಹಾಗಾಗಿ ನಾನು ಎಲ್ಲೂ ಆಚರಣೆ ಮಾಡದೆ ನನ್ನ ಮನೆ ಹತ್ರನೇ ಎಲ್ಲರೂ ಬರೋ ಅಂಥ ವ್ಯವಸ್ಥೆ ಮಾಡ್ಕೊಂಡಿರ್ತೀನಿ. ಎಲ್ಲ ಬೆಳಿಗ್ಗೆಯಿಂದ ಬಂದು ಎಲ್ಲ ಶುಭ ಹಾರೈಸ್ತಾ ಇದ್ದಾರೆ. ಅವ್ರಿಗೆ ನನ್ನ ಪರವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಐ ಎನ್ ಟಿ ಯು ಸಿಯ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶಣ್ಣ ಅವ್ರದ್ದು ಹುಟ್ಟುಹಬ್ಬ ಇವತ್ತು ಅವರ ನಿವಾಸದಲ್ಲಿ ಆಚರಿಸ್ತಾ ಇದ್ದೀರಿ. ಸಾವಿರಾರು ಜನ ಬಂದು ಇಲ್ಲಿ ಇವತ್ತು ಭೇಟಿ ನೀಡಿ ಅವರು ಶುಭ ಕೋರ್ತಾ ಇದ್ದಾರೆ. ನಮ್ಮ ಹಿರಿಯರು, ನಮ್ಮ ಹಿತೈಷಿಗಳು, ಹಾಗೆ ಐ ಎನ್ ಟಿ ಯು ಸಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಡಿ ಲಕ್ಷ್ಮೀ ವೆಂಕಟೇಶಣ್ಣನವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ, ಹಾಗೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಸಕಲ ಭಾಗ್ಯವನ್ನು ನೀಡಲಿ. ನಮ್ಮಂಥ ಎಷ್ಟೋ ಜನ ಯುವಕರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಹಾಗೆ ಎಷ್ಟೋ ಜನ ಕೈಲಾಗದೇ ಇದ್ದಂಥವ್ರಿಗೆಲ್ಲ ಅವ್ರ ಕೈಲಾದಂಥ ಒಂದು ಸಹಾಯ ಮಾಡಿ ಇವತ್ತು ಕೂಡ ರಾಕುಮ್ ಅಂಧ ಶಾಲೆಗೆ ಅವ್ರು ಎಲ್ಲಿ ಯಾವ ಕಾರ್ಯಕ್ರಮ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬರ್ತ್ಡೇ ಪ್ರಯುಕ್ತ, ಜನ್ಮದಿನದ ಪ್ರಯುಕ್ತ ರಾಕುಮ್ ಅಂಧ ಶಾಲೆಯಲ್ಲಿ ಅವ್ರದ್ದೊಂದು ಕಾರ್ಯಕ್ರಮನ ಪ್ರತಿ ವರ್ಷ ಕೂಡ ಇಟ್ಕೊಳ್ತಾರೆ. ಅತಿ ಹೆಚ್ಚಿನ ಒಲವನ್ನ ರಾಕುಮ್ ಅಂಧ ಶಾಲೆಗೆ ತೋರಿಸ್ತಾ ಇದ್ದಾರೆ. ಹಾಗೆ ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ.